ಎಲ್ರಿಗೂ ನಮಸ್ಕಾರ. 2025 ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಇವಾಗಲೇ ಮೈಸೂರಿನಲ್ಲಿ ಆರಂಭ ಆಗ್ತಾ ಇದೆ. ಈಗಾಗಲೇ ಯುವ ಸಂಭ್ರಮ ಕಾರ್ಯಕ್ರಮ ಕಳೆದ 2 ದಿನಗಳಿಂದ ಪ್ರಾರಂಭವಾಗಿ ಕಾರ್ಯಕ್ರಮಗಳು ಜರುಗ್ತಾ ಇರೋಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ನೋಡ್ತಾ ಇದ್ದೀನಿ. ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ದಸರಾ ಮಹೋತ್ಸವ ಇನ್ನೇನೋ ಕೆಲವು 8-10 ದಿನಗಳು ಬಾಕಿ ಇದ್ರೂ ಸಹ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಂಥ ಕಾರ್ಯತಂತ್ರವನ್ನು ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಸಫಲಗೊಳಿಸಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಇದು ಕೇವಲ ಮೈಸೂರು ದಸರಾ ಅಲ್ಲ, ವಿಶ್ವವಿಖ್ಯಾತ ದಸರಾ ಅನ್ನೋದನ್ನು ಅಧಿಕಾರಿ ವರ್ಗದವರು ಮನಗಾಣಬೇಕು ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಇವಾಗಲೇ ರಸ್ತೆಗಳು ಇನ್ನೂ ತೇಪೆ ಹಾಕೋಂಥ ಕೆಲಸ ಕಾರ್ಯಗಳು ನಡೀತಾ ಇದೆ. ಇವಾಗಲೇ ಕೆಲವೊಂದು ಅನುಭವ ಇಲ್ಲದಂಥ ಅನಾನುಭವಿ ಟೆಂಡರ್ಗಳನ್ನು ತಗೊಂಡಿರ್ತಕ್ಕಂಥ ಯುವಕರು ಮತ್ತು ಟೆಂಡರ್ದಾರರು ಸಹ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ನಾನು ಇತ್ತೀಚಿನಲ್ಲಿ ಹಲವಾರು ಕರೆಗಳ ಮೂಲಕ ನನಗೆ ತಿಳಿಸ್ತಾ ಇದ್ದಾರೆ. ಸುಮಾರು ಕಲಾ ತಂಡಗಳು ಮತ್ತು ವೇದಿಕೆ ಕಾರ್ಯಕ್ರಮಗಳು, ವೇದಿಕೆಯಲ್ಲಿ ಲೈಟಿಂಗ್ಸ್ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ಮುಂತಾದ ಕಾರ್ಯಕ್ರಮಗಳಿಗೆ ಅನಾನುಭವಿದಾರರುಗಳನ್ನ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅವ್ರಿಗೆ ಪ್ರಭಾವಿ ಸಚಿವರ ಒತ್ತಡದಿಂದ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ಟೆಂಡರ್ಗಳನ್ನ ಪಾಸ್ ಮಾಡಿಸ್ತಕ್ಕಂಥದ್ದು, ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು ನನಗೆ ಸಾರ್ವಜನಿಕ ವಲಯದಿಂದ ಕರೆಗಳು ಸಹ ಬರ್ತಾ ಇದೆ. ಈ ಬಗ್ಗೆ ಮಾತಾಡಬೇಕು ಅಂತ ಸಹ ಒತ್ತಡನೂ ಸಹ ಇದೆ. ದಯಮಾಡಿ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪ ಸಾಹೇಬರು, ಯಾರೇ ಅಧಿಕಾರಿ, ಯಾರೇ ಸಮಾಜದ ಹಿತರಕ್ಷಣೆಯಲ್ಲಿ ತೊಡಗಿರ್ತಕ್ಕಂಥ ಸಚಿವರಾಗಿರ್ಬೋದು, ಶಾಸಕರೇ, ತಮ್ಮ ಕುಟುಂಬವನ್ನು ಈ ದಸರಾ ಮಹೋತ್ಸವದಿಂದ ಹೊರಗಿಟ್ಟು ಸಾರ್ವಜನಿಕ ಕಾರ್ಯಕ್ರಮ ಅಂತ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಕಳಕಳಿಯ ವಿನಂತಿಯ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಸಾರ್ವಜನಿಕ ದಸರಾ ಆಗಿರಬೇಕು. ನಾನು 2023 ಯುವ ದಸರಾ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಪಾಸನ್ನು ರದ್ದು ಮಾಡಿ ಯುವ ದಸರಾವನ್ನು ನಡೆಸಿದಂಥ ಉದಾಹರಣೆಗಳಿದೆ. ಅದೇ ರೀತಿ ಯಾವ ದೃಷ್ಟಿಯಿಂದ ಮಾಡೋದು ಅಂತ ಅಂದರೆ ಸಾರ್ವಜನಿಕರ ದಸರಾ ಆಗಬೇಕು ಹೊರತು ಅಧಿಕಾರಿ ವರ್ಗದವರ, ರಾಜಕೀಯದವರ ದಸರಾ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಮಾಡಿದ್ದೀವಿ. ತಾವು ದಯಮಾಡಿ ಈ ಬಾರಿ 2022 ವಿಶ್ವವಿಖ್ಯಾತ ದಸರಾದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲ ಆಗದಂತೆ, ಈಗೇನು ಮೈಸೂರು, ಬೆಂಗಳೂರಲ್ಲಿ RCBಯನ್ನು ನೋಡೋಕೆ ಬಂದು ಕಾಳು ತುಳಿದ ಪ್ರಕರಣ ನಮ್ಮ ಕಣ್ಣೆದುರುಗಡೆ ಇದೆ, ಆ ರೀತಿಯಲ್ಲಿ ಒಂದು ಸಣ್ಣ ಲೋಪದೋಷವಾಗದಂತೆ, ಕುಟುಂಬ ವರ್ಗಕ್ಕೆ ಸೀಮಿತ ಆಗದಂತೆ, ಬಡವರ, ಮಾಧ್ಯಮದವರ, ಕೂಲಿ ಕಾರ್ಮಿಕರಿಂದ ಹಿಡಿದು ಶ್ರೀಮಂತರವರೆಗೂ ಸಹ ಎಲ್ಲರೂ ನೋಡ್ತಕ್ಕಂಥ, ಬರ್ತಕ್ಕಂಥ, ಅನುಭವಿಸ್ತಕ್ಕಂಥ ದಸರಾ ಆಗಲಿ ಅಂತಕ್ಕಂಥದ್ದನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಮೈಸೂರಿಗೆ ಇನ್ನಷ್ಟು ಮೆರುಗು ಸೊಬಗನ್ನು ತಂದುಕೊಡೋ ಅಂಥ ದಸರಾ 2025 ದಸರಾ ಆಗಲಿ ಅಂತಕ್ಕಂಥದ್ದನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ.